ಸಮಾಜದ ಕಾರ್ಯಕ್ರಮಗಳು ಬಂದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಹೋಗ್ಬೇಕು ಅಂತಕ್ಕಂಥದ್ದೇ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿದೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ತೀವಿ. ಒಳ್ಳೆ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದಾರೆ. ನಾವು ಅವ್ರ ಬೆಂಬಲಿಗವಾಗಿ ನಮ್ಮ ಸಮಾಜ ಅವ್ರ ಬೆಂಬಲಿಗವಾಗಿ ಪಕ್ಷಾತೀತವಾಗಿ ನಿಂತಿರ್ತೀವಿ. ಇವತ್ತು ಸೀಗೆ ಹುಣ್ಣಿಮೆ ದಿವಸ ಮಹರ್ಷಿ ವಾಲ್ಮೀಕಿಯವರು ಜನ್ಮ ತಾಳಿರ್ತಕ್ಕಂಥ ದಿನ. ಹಾಗಾಗಿ HD ಕೋಟೆ ತಾಲೂಕು ಆಡಳಿತದ ವತಿಯಿಂದ ಇವತ್ತು ಅದ್ಧೂರಿಯಾಗಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಲಾಗಿದೆ. ಹಾಗಾಗಿ ಜನಪ್ರಿಯ ಶಾಸಕರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಿದ್ದಾರೆ. ಜನಪ್ರಿಯ ಶಾಸಕರಿಗೆ, ಮಾಜಿ ಶಾಸಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಮೊದಲನೇ ಬಾರಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ನಾವು ವಿದ್ಯಾವಂತರು, MA BEd ಪದವೀಧರರು. ನಮ್ಮ ಆಸೆ ಏನು ಅಂತಂದರೆ ನಾವು ವಿದ್ಯಾವಂತರಾದಮೇಲೆ ಸಮಾಜವನ್ನು ಹರಿದು ಹಂಚಿ ಹೋಗಿರ್ತಕ್ಕಂಥದ್ದನ್ನು ಒಂದೇ ತೆಕ್ಕದಲ್ಲಿ ಒಂದೇ ವೇದಿಕೆಯಲ್ಲಿ ತರಬೇಕು ಅಂತಕ್ಕಂಥ ಆಸೆ ನನಗೆ ಮತ್ತು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ರಾಜನಾಯಕರಿಗೆ ಆಸೆ ಇತ್ತು. ಹಾಗಾಗಿ ಆ ಪ್ರಯತ್ನವನ್ನು 3-4 ತಿಂಗಳಿಂದ ನಾವು ಪ್ರಯತ್ನವನ್ನು ಮಾಡಿ ಶಾಸಕರ ಹತ್ರನೂ ಮಾತಾಡಿದ್ವಿ, ಮಾಜಿ ಶಾಸಕರ ಹತ್ರನೂ ಮಾತಾಡಿದ್ವಿ, ಜೊತೆಗೆ ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ದೊಡ್ಡನಾಯಕರ ಹತ್ರನೂ ಮಾತಾಡಿ 2-3 ಕಾರ್ಯಕ್ರಮಗಳಲ್ಲಿ ಕುಳಿತು ಅವರು ನೇರ ಚರ್ಚೆ ಮಾಡಿ ಒಂದೇ ವೇದಿಕೆಗೆ ತಂದಿದ್ದೀವಿ. ಇದು ಬೇರೆ ರಾಜಕೀಯ ಉದ್ದೇಶ ಏನೂ ಅಲ್ಲ. ಸಮಾಜ ಎಲ್ಲರೂ ಯಾವ ಪಕ್ಷದಲ್ಲಾರು ಯಾರು ಇರಲಿ, ಸಮಾಜದ ಕಾರ್ಯಕ್ರಮಗಳು ಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದೇ ಒಂದು ಪ್ರಮುಖವಾದಂಥ ಉದ್ದೇಶ ಆಗಿದೆ. ಅವರೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬಂದಿರತಕ್ಕಂಥದ್ದು ನಿಜವೂ ಕೂಡ ನಮ್ಮ ಸಮಾಜದವರಿಗೆ ತುಂಬ ಖುಷಿಯಾಗಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಬಿಡಕ್ಕಿಲ್ಲ ಯಾವುದೇ ಕಾರಣಕ್ಕೂ. ಈಗ ಇದು ಕಳೆದ ತಕ್ಷಣ ಇವತ್ತಾಗಿದೆ. ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಳ್ತೀವಿ. ಅದಾದ ನಂತರದಲ್ಲಿ ವಾಲ್ಮೀಕಿ ಸಮುದಾಯ ಭವನ ಉದ್ಘಾಟನೆ ಇದೆ. ಇದಕ್ಕೆ ಮಾನ್ಯ ಶಾಸಕರು ಅನಿಲ್ ಚಿಕ್ಕಮಾದೂರ್ ಅವರು ಎಲ್ಲ ರೀತಿಯ ಆರ್ಥಿಕ ಸಹಾಯವನ್ನು, ತನುಮನವನ್ನು ಸಹಾಯವನ್ನು ಈ ಕಾರ್ಯಕ್ರಮಕ್ಕೆ ಮಾಡ್ತಾಯಿದ್ದಾರೆ. ಕಳೆದ ಬಾರಿ ನಿಮಗೆ ಗೊತ್ತು, ಇಡೀ ಕರ್ನಾಟಕದಲ್ಲಿ ಯಾವುದೇ ತಾಲೂಕಿಗೆ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಯಾರೂ ಹೋಗಿರಲಿಲ್ಲ. ಆದರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರನ್ನ ಕರ್ಕೊಬಂದು ಅದ್ಧೂರಿಯಾಗಿ ಆಚರಣೆ ಮಾಡಿಸಿ ಕರ್ಕೊಬಂದಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ CM ಅವ್ರನ್ನ ವಾಲ್ಮೀಕಿ ಸಮುದಾಯ ಭವನಕ್ಕೆ ಅನುದಾನ ಕೊಡಿಸ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವ್ರು ಕರ್ಕೊಬಂದು ಅದು ಕಾರ್ಯಗತ ಆಗಿದೆ. 2 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿಸಿದ್ದಾರೆ. ಹಾಗೆ ಮುಂದಿನ ಬಾರಿನೂ ಕೂಡ ಈ ಉದ್ಘಾಟನೆ ಸಮುದಾಯ ಭವನದ ಉದ್ಘಾಟನೆ ಕಾರ್ಯಕ್ರಮಕ್ಕೆ CMನ್ನು ಕರ್ಕೊಬರ್ತೀನಿ ಅಂತ ಹೇಳಿದ್ದಾರೆ. ಅದು ನಿಮಗೆ ಹೇಳ್ದಂಗೆ ಚಲನಚಿತ್ರ ನಟ ಸುದೀಪ್ ಅವ್ರನ್ನೂ ಕರ್ಕೊಬರ್ತೀನಿ ಅಂತ ಹೇಳಿದ್ದಾರೆ. ಬಂದರೆ ನಮಗೆಲ್ಲ ತುಂಬ ಖುಷಿ ಆಯ್ತದೆ. ಅದ್ದೂರಿ ಕಾರ್ಯಕ್ರಮ ಆಯ್ತದೆ. ಒಳ್ಳೆ ಕೆಲಸವನ್ನು ಶಾಸಕರು ಮಾಡ್ತಾಯಿದ್ದಾರೆ. ನಾವು ಅವ್ರ ಬೆಂಬಲಿಗವಾಗಿ, ನಮ್ಮ ಸಮಾಜ ಅವ್ರ ಬೆಂಬಲಿಗವಾಗಿ ಪಕ್ಷಾತೀತವಾಗಿ ನಿಂತಿರ್ತೀವಿ.